ಹರಿ ಓಂ ನಮಸ್ತೆ. ಈ 7 ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಸಂಪೂರ್ಣ ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಅಧ್ಯಾಯಗಳು 16, 17. 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಪರಮಾತ್ಮನನ್ನು ಪುರುಷೋತ್ತಮನೆಂದು ತಿಳಿಯಲು ದೈವಿ ಸಂಪದದಿಂದ ಕೂಡಿರಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವ ದೈವಿ ಗುಣಗಳನ್ನು ನಾವು ನಮ್ಮಲ್ಲಿ ಸಂಸ್ಕರಿಸಿಕೊಳ್ಳುತ್ತಾ ಹೃದಯಪೂರ್ವಕವಾಗಿ ವಿಶ್ವಾಸಿಸಿ ನಮ್ಮ ಜನ್ಮ ಸಾರ್ಥಕಪಡಿಸಿಕೊಳ್ಳುವುದಕ್ಕಾಗಿ ಬೇಕಾದ ಪೂರ್ವರಂಗವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪರಮಾತ್ಮನು ನಮ್ಮೆಲ್ಲರಿಗೂ ದೈವಿ ಲಕ್ಷಣಗಳನ್ನು ತಿಳಿಯಪಡಿಸಿದ್ದರಿಂದ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭಗವಂತನು ನಮ್ಮೊಳಗೇ ಇರಬೇಕು ಎಂದು ಅಂದುಕೊಳ್ಳುವ ಒಳ್ಳೆಯ ಗುಣಗಳನ್ನು ಒಂದೊಂದೇ ಸಾಧನೆ ಮಾಡುತ್ತಾ ಇರೋಣ. ನಾವು ಬಿಡಲ್ಪಡುವಂತಹ ಕೆಟ್ಟ ಗುಣಗಳನ್ನು ಸಂಗ್ರಹವಾಗಿ ತಿಳಿಯಪಡಿಸಿ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಕೂಡಲೇ ತ್ಯಜಿಸಿ ಆ ಪರಮಾತ್ಮನನ್ನು ಸೇರುವ ಗುರಿ ಇಟ್ಟುಕೊಳ್ಳೋಣ. ಪರಮಾತ್ಮನು ಪ್ರೋತ್ಸಾಹಿಸುತ್ತಿರುವನು, ಏಕೆಂದರೆ ಒಳ್ಳೆಯ ಗುಣಗಳಿರುವುದರಿಂದಲೇ ಜನ್ಮ ಜನ್ಮಗಳ ಅದೃಷ್ಟದಿಂದಲೇ ಅದ್ಭುತವಾದ ಮಾನವ ಜನ್ಮ ಲಭಿಸಿದ ಈ ಅವಕಾಶವನ್ನು ಹಾಳು ಮಾಡಿಕೊಳ್ಳದೆ ಒಳ್ಳೆಯ ಗುಣಗಳನ್ನು ನಮ್ಮೊಳಗೇ ಬೆಳೆಸಿಕೊಂಡು ಮಾನವ ಜನ್ಮ ಸಾರ್ಥಕ ಮಾಡಿಕೊಂಡು ಜನನ ಮರಣ ಚಕ್ರದಿಂದ, ಸಂಸಾರ ಬಂಧನದಿಂದ, ಪ್ರಕೃತಿ ಬಂಧನದಿಂದ ಬಿಡುಗಡೆ ಹೊಂದಿ ನಿರಂತರ ಪರಮಾತ್ಮನನ್ನು ಹೊಂದುವ ಪ್ರಯತ್ನ ಮಾಡೋಣ. ಪರಮಾತ್ಮನ ಆಜ್ಞೆಯನ್ನು ಅನುಸರಿಸುತ್ತಾ ಅವನ ಆಜ್ಞೆಯನ್ನು ಉಲ್ಲಂಘಿಸದೆ ದುಷ್ಟ ಆಚಾರ ಮಾಡದೆ ಕರ್ಮಗಳೆಲ್ಲ ಗೀತಾಚಾರ್ಯನ ಸೇವೆಗೆ ಆಚರಿಸುತ್ತಾ ಶರಣು ಬೇಡೋಣ. ಭಗವಾನನಿಗೆ ಇಷ್ಟವಿಲ್ಲದಂತಹ ಆಸುರಿ ಗುಣಗಳನ್ನು, ಕೆಟ್ಟ ಪ್ರವರ್ತನೆಯನ್ನು ನಮ್ಮಲ್ಲಿ ಇಲ್ಲದಂತೆ ಮಾಡಿಕೊಳ್ಳೋಣ ಮತ್ತು ಪರಮಾತ್ಮನ ಕಡೆ ನಮ್ಮ ಮನಸ್ಸನ್ನು ಪ್ರವರ್ತಿಸುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಸಂಸ್ಕರಿಸುತ್ತಾ ಆ ದೇವದೇವನನ್ನು ಸೇರಲು ಪ್ರಯತ್ನಿಸೋಣ. ಪರಮಾತ್ಮನಿಗೆ ಇಷ್ಟವಾದ ವಿಧದಲ್ಲಿ ಪ್ರವರ್ತಿಸೋಣ. ದೈವಿ ಗುಣಗಳನ್ನು ಪಡೆಯುವ ಸಾಧನೆ ಮಾಡುತ್ತಾ ಆಸ್ತಿಗಳನ್ನು ಕೂಡಿಟ್ಟುಕೊಳ್ಳದೆ ಪರಮಾತ್ಮನನ್ನು ಹೊಂದುವುದೇ ಜೀವನದ ಗುರಿಯಾಗಿಸೋಣ. ಕ್ಷಣಿಕವಾದ ಅಶಾಶ್ವತವಾದ ಸುಖ ಭೋಗಗಳನ್ನು ಅನುಭವಿಸದಿರುವುದು, ಕರ್ಮ ಪ್ರಕ್ಷಾಳನ ಮಾಡಿಕೊಳ್ಳುವುದು, ನಮಗೆ ಕೊಟ್ಟಿರುವ ಅತ್ಯಂತ ಅದ್ಭುತವಾದ ಬೆಲೆಬಾಳುವ ಮಾನವ ಜನ್ಮ ನಮ್ಮ ಕೈಲಿಂದಲೇ ಹಾಳು ಮಾಡಿಕೊಳ್ಳದೆ ನಮ್ಮ ಜೀವನದ ಗುರಿಯನ್ನು ಪರಮಾತ್ಮನಿಗಾಗಿ ಶರಣು ಬೇಡುತ್ತಾ ಇರೋಣ. ಭಗವಂತನಿಗೆ ಇಷ್ಟವಲ್ಲದ ಆಸುರಿ ಗುಣಗಳನ್ನು ನಮ್ಮಲ್ಲಿ ಇಲ್ಲದಂತೆ ಜಾಗ್ರತೆ ವಹಿಸಿ ಪರಮಾತ್ಮನಿಗೆ ಇಷ್ಟವಾದ ದೈವಿ ಗುಣಗಳನ್ನು ನಮ್ಮಲ್ಲಿ ಸಂಸ್ಕರಿಸಿಕೊಳ್ಳೋಣ. ನಾವು ಸ್ವತಂತ್ರರಲ್ಲ, ಪರಮಾತ್ಮನಿಗೆ ಸೇರಿದ ಪರತಂತ್ರರು. ಆದುದರಿಂದ ಪ್ರತಿ ಕರ್ಮವನ್ನು ಅವನ ತೃಪ್ತಿಗೋಸ್ಕರ ಮಾಡೋಣ. ಆಸುರಿ ಪ್ರವೃತ್ತಿಯಿಂದ ಘೋರವಾದ ನರಕಗಳು ಪಾಲಾಗುತ್ತೇವೆ ಎಂದು ಪರಮಾತ್ಮ ಎಚ್ಚರಿಸುತ್ತಿರುವುದನ್ನು ಕೇಳಿ ಆ ನರಕಕ್ಕೆ ಪಾಲಾಗದೆ ಆಸುರಿ ಪ್ರವೃತ್ತಿ ಕಿಂಚಿತ್ತೂ ಇಲ್ಲದೆ ಇರುವ ಸಾಧನೆಯನ್ನು ಮಾಡೋಣ. ಈ ಎಲ್ಲ ಅಂಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸಲು ಪ್ರಯತ್ನಿಸೋಣ. ಹರಿ ಓಂ ತತ್ಸತ್. 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಅರ್ಜುನನು ಹೀಗೆ ಪರಮಾತ್ಮನನ್ನು ಪ್ರಶ್ನಿಸುತ್ತಿರುವನು. ಶಾಸ್ತ್ರದಲ್ಲಿ ಇಲ್ಲದಿರುವ ಯಜ್ಞಗಳನ್ನು, ಶಾಸ್ತ್ರದಲ್ಲಿ ಇಲ್ಲದ ಕರ್ಮಗಳನ್ನು ತುಂಬಾ ಶ್ರದ್ಧೆಯಿಂದ ಮಾಡುತ್ತಿರುತ್ತಾರೆ. ಅಂತಹವನ ಪರಿಸ್ಥಿತಿ ಸಾತ್ವಿಕವೇ, ರಾಜಸವೇ, ತಾಮಸವೇ? ಅವರಿಗೆ ದೊರಕುವ ಫಲಗಳು ಎಂತಹವು ಎಂದು ಅರ್ಜುನನ ಸ್ಥಾನದಲ್ಲಿ ನಾವಿದ್ದು ನಮ್ಮ ಸಂದೇಹವನ್ನು ನಿವಾರಣೆ ಮಾಡುವ ಪ್ರಯತ್ನ ಮಾಡೋಣ. ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ಶಾಸ್ತ್ರ ವಿರುದ್ಧವಾದ, ವೇದ ವಿರುದ್ಧವಾದ ಕರ್ಮಗಳನ್ನು ಮಾಡುವುದಿಲ್ಲವೆಂದು ನಿಶ್ಚಯವನ್ನು ಮನಸ್ಸಿನಲ್ಲಿ ಸ್ಥಿರಪಡಿಸಿಕೊಳ್ಳೋಣ. ವೇದ ಶಾಸ್ತ್ರಗಳು ಪರಮಾತ್ಮನನ್ನು ಆಶ್ರಯಿಸು ಎಂದು ಹೇಳಿವೆ. ಆದ್ದರಿಂದ ಪರಿಪೂರ್ಣವಾಗಿ ಪರಮಾತ್ಮನನ್ನು ಆಶ್ರಯಿಸೋಣ. ನಮ್ಮ ಮನಸ್ಸು ಚೆನ್ನಾಗಿ ಆಸಕ್ತಿ ಪಡುತ್ತದೋ, ಅಪೇಕ್ಷೆ ಪಡುತ್ತದೋ, ಬಹಳ ಶ್ರದ್ಧೆ ಇಟ್ಟಿರುತ್ತದೋ ಅವುಗಳ ದ್ವಾರ ನಮ್ಮ ವ್ಯಕ್ತಿತ್ವವನ್ನು ಕುಟುಂಬ ಪರವಾಗಿ, ಸಾಮಾಜಿಕ ಪರವಾಗಿ, ಆಧ್ಯಾತ್ಮಿಕ ಪರವಾಗಿ ಸಂಸ್ಕರಿಸಿಕೊಳ್ಳುತ್ತಾ ಪರಮಾತ್ಮನನ್ನು ಹೊಂದೋಣ. ನಾವು ಸತ್ವಗುಣ ಬೆಳೆಸಿಕೊಂಡು ವೇದಗಳಲ್ಲಿ ಹೇಳಲ್ಪಟ್ಟ ದೇವತೆಗಳಲ್ಲಿ ಶ್ರದ್ಧೆಯನ್ನು ಕೂಡಿದವರಾಗಿ ಅವರನ್ನು ಆರಾಧಿಸುತ್ತಾ ಉತ್ತಮವಾದ ಸುಖವನ್ನು ಹೊಂದುತ್ತಾ ದೇವದೇವನಾದ ಪರಮಾತ್ಮನನ್ನು ಹೊಂದೋಣ. ಶಾಸ್ತ್ರದಲ್ಲಿ ಹೇಳದಿರುವಂತಹ ವ್ಯರ್ಥವಾದ ಹೇಳಿಕೆಗಳಿಗೆ ಎಡೆಗೊಡದೆ ಶರೀರದಲ್ಲಿರುವ ಜೀವನನ್ನು ಕ್ಷೋಭೆಗೊಳಿಸಬೇಡಿರೆಂದು, ಅವುಗಳು ಎಷ್ಟು ಮಾಡಿದರೂ ವ್ಯರ್ಥವೆಂದು ಪರಮಾತ್ಮ ಆಜ್ಞಾನುಸಾರ, ಶಾಸ್ತ್ರಾನುಸಾರ ನಮ್ಮ ಜೀವನವನ್ನು ಕಳೆಯುತ್ತಾ ಶರಣು ಬೇಡೋಣ. ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಯಜ್ಞಗಳು, ಮಂತ್ರಗಳು ಪರಮಾತ್ಮನ ಪ್ರೀತಿಗಾಗಿ ಮಾಡಿ ಹಾಗೆ ಮಾಡುವುದೇ ನಮ್ಮ ಜನ್ಮಕ್ಕೆ ಪರಮ ಪ್ರಯೋಜನ.
ಶಾಸ್ತ್ರ ವಿಹಿತವಾದಂತಹ ಯಜ್ಞಗಳನ್ನು ಅಹಂಕಾರದಿಂದ ಆಡಂಬರವಾಗಿ ಒಬ್ಬರೊಂದಿಗೆ ಸ್ಪರ್ಧೆ ಮಾಡುವ ಯಜ್ಞಗಳು ಮಾಡದೆ ಇರಲು ಪ್ರಯತ್ನಿಸೋಣ. ಶಾರೀರಿಕ, ವಾಚಿಕ ಮತ್ತು ಮಾನಸಿಕ ತಪಸ್ಸುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಪರಮಾತ್ಮನು ತಿಳಿಸಿದಂತೆ ಅಳವಡಿಸಿಕೊಳ್ಳೋಣ. ಮಾಡುವ ದಾನವನ್ನು ಸದ್ಭಾವನೆಯಿಂದ ಸತ್ಪುರುಷರಿಗೆ ಅತ್ಯಂತ ಗೌರವದಿಂದ ಫಲಾಪೇಕ್ಷೆ ಇಲ್ಲದೆ ಧಾರ್ಮಿಕ ಜೀವನವನ್ನು ಮುಂದುವರಿಸೋಣ. ಓಂ ತತ್ಸತ್ ಎನ್ನುವ ಶಬ್ದಗಳನ್ನು ಕೇಳುವಾಗಲೆಲ್ಲ, ಉಚ್ಚರಿಸುವಾಗಲೆಲ್ಲ ಸಾಕ್ಷಾತ್ ಪರಬ್ರಹ್ಮನನ್ನು ಸೂಚಿಸುವಂತಹ ವೇದವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ವೇದಗಳಲ್ಲಿ ಹೇಳಿದ ವೇದಗಳನ್ನು ಅಧ್ಯಯನ ಮಾಡುವ ಜವಾಬ್ದಾರಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಗಗಳನ್ನು ಗೌರವಪೂರ್ವಕವಾಗಿ ಜ್ಞಾಪಕವನ್ನು ಮಾಡಿಕೊಳ್ಳೋಣ. ಓಂ ತತ್ಸತ್ ಶಬ್ದಗಳನ್ನು ಉಚ್ಚರಿಸುತ್ತಾ ಯಜ್ಞ, ದಾನ, ತಪಸ್ಸುಗಳಲ್ಲಿ ಶ್ರದ್ಧೆ ಇಡುತ್ತಾ ವೈದಿಕ ಕರ್ಮಗಳನ್ನು ಆಚರಿಸುತ್ತಾ ಪರಮಾತ್ಮನನ್ನು ಹೊಂದಲು ಪ್ರಯತ್ನಿಸೋಣ. ಅಶ್ರದ್ಧೆಯಿಂದ ಯಾವ ಕರ್ಮವಾದರೂ ಪ್ರಯೋಜನವಿಲ್ಲ ಎಂದು ತಿಳಿದು ನಾವು ಮಾಡತಕ್ಕಂತಹ ಯಜ್ಞ, ದಾನ, ತಪಸ್ಸುಗಳನ್ನು ಶ್ರದ್ಧೆಯಿಂದ, ವಿಶ್ವಾಸದಿಂದ ಆಚರಿಸಿ ಪರಮಾತ್ಮನನ್ನು ಶರಣು ಬೇಡೋಣ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಪರಬ್ರಹ್ಮಣ ಅರ್ಪಣಮಸ್ತು. ಶುಭಂ ಭವತ್.